ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಮತ್ತೆ ಮತ್ತೆ ತಗೋತಾ ಇದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತು ಇದನ್ನು ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಅಂಗಡಿ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ಒಂದೇ ಒಂದು ಲೈಕ್ ಕೊಡಿ. ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆ 786 ಯೂನಿವರ್ಸ್ ಅನ್ನೋದು ಯಾರಿಗೂ ಕೈ ಬಿಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಜನ ಸಾಲದಲ್ಲಿ ಕೊರಗ್ತಾ ಇದ್ದೀರಾ. ಸಾಲ ಮಾಡಿಬಿಟ್ಟು ಹೇಗಪ್ಪ ತೀರಿಸೋದು, ಯಾವ ರೀತಿ ತೀರಿಸಿದ್ರು ಕೂಡ ಸಾಲ ತೀರ್ತಾ ಇಲ್ಲ. ಬರೀ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗ್ತಾ ಇದೆ. ನನಗೆ ಲಾಸ್ಟಲ್ಲಿ ನನಗೇನು ಕೂಡ ಆಗೋದಿಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಥವಾ ಏನೋ ಒಂದು ಮಾಡ್ಕೋಬೇಕು, ಇಲ್ಲ ಊರು ಬಿಟ್ಟು ಹೊರಟೋಗ್ಬಿಡ್ಬೇಕು, ನನಗೆ ಈ ಜೀವನನೇ ಸಾಕು ಅನಿಸ್ತಾ ಇದೆಯಾ? ನಿಮಗೂ ಕೂಡ ಸಾಲದಲ್ಲಿ ಮುಳುಗೋಗಿದ್ದೀರಾ, ಹಣಕಾಸಿನ ಸಮಸ್ಯೆ ಆಗ್ತಾ ಇದೆಯಾ? ಮತ್ತು ನೀವು ಏನೋ ಒಂದು ಸಂಪಾದನೆ ಮಾಡಿದರೂ ಕೂಡ ನಿಮಗೆ ಹಣ ಅನ್ನೋದು ನಿಲ್ತಾ ಇಲ್ವಾ? ಮತ್ತು ನಿಮಗೆ ಹಣ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ವಾ? ಕೊಟ್ಟು ನೀವೇ ಅವರಿಂದ ನೀವೇ ಕೂಡ ಕೆಟ್ಟವ್ರಾಗ್ತಾ ಇದ್ದೀರಾ. ಇವಾಗ ಹಣ ಕೊಟ್ಟು ಕೇಳಿದ ತಕ್ಷಣ ಕೆಟ್ಟವ್ರಾಗ್ತಾರಲ್ಲ, ಅದೇ ರೀತಿ ನಿಮಗೂ ಕೂಡ ಅದೇ ರೀತಿ ಆಗ್ತಾ ಇದೆಯಾ? ಇದಕ್ಕೆ ತುಂಬ ಕಾರಣಗಳಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ಹಣ ನಾವು ವಾಪಸ್ ಕೇಳಕ್ಕೆ ಹೋದಾಗ ನಾವೇ ಕೆಟ್ಟವ್ರಾಗಿ ಹೋಗ್ತೀವಿ. ಅಥವಾ ನಾವು ಸಾಲ ಈಸ್ಕೊಂಡಿರ್ತೀವಿ, ಸಾಲ ಈಸ್ಕೊಂಡು ನಾವು ಅದನ್ನು ನಾವು ಕಟ್ಟೋಕ್ಕೆ ಆಗೋದಿಲ್ಲ. ತುಂಬ ಇವಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಈ ಥರ 1-2 ಡಬ್ಬಲ್ ಆಗಿ ಜಾಸ್ತಿ ಆಗೋಗ್ತಾ ಇದೆ. ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಆಗ್ತಾ ಇದೆ. ಮನೆ ಹತ್ರ ಬಂದು ಕಿರ್ಚಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಾಗೋ ರೀತಿ ಮಾತಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ನಮಗೆ ತುಂಬ ಟಾರ್ಚರ್ ಆಗ್ತಾ ಇದೆ. ಇದರಿಂದ ಏನೇ ಒಂದು ಮುಕ್ತಿ ಸಿಗಬಾರ್ದಾ ಅಂತ ನೀವು ಕೂಡ ಕೇಳ್ಕೊಂಡಿದ್ದೀರಾ. ಇದನ್ನು ಮಾಡಿ ನೋಡಿ, ನಿಮಗೂ ಕೂಡ ಇದರಿಂದ ಮುಕ್ತಿ ಸಿಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಉಪ್ಪನ್ನ ನಾವು ಏನೆಲ್ಲ ನಾವು ಅನ್ಕೋತೀವಿ, ಈ ಕಲ್ಲುಪ್ಪಿಂದ ಎಷ್ಟೆಲ್ಲ ರೆಮಿಡಿ ಇದೆ. ಇದನ್ನು ಒಂದು ಮಾಡಿ ನೋಡಿ, ಇದೊಂದು ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು 1 ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತಗೊಳ್ಳಿ. 1 ಕೈ ಹಿಡಿಯಷ್ಟು ಕಲ್ಲುಪ್ಪು ಪೂರ್ತಿಯಾಗಿ ನೋಡಬೇಕು ನೀವು. ಸ್ವಲ್ಪ ನೋಡಿ, ಸ್ವಲ್ಪ ಬಿಟ್ಟರೆ ಏನು ಕೂಡ ಅರ್ಥ ಆಗೋದಿಲ್ಲ. ಪೂರ್ತಿಯಾಗಿ ನೋಡಬೇಕು. 1 ಕೈ ಹಿಡಿ ಕಲ್ಲುಪ್ಪು ತಗೊಳ್ಳಿ, ಸರಿನಾ? ಇದನ್ನು ತೆಗೆದು ನೀವು ಪೂರ್ತಿ ನಿಮ್ಮ ಅಂದರೆ ಮೇಲಿಂದ ಕೆಳಗೆವರೆಗೆ ದೃಷ್ಟಿ ತಗೋಬೇಕು. ಮೇಲಿಂದ ಕೆಳಗಡೆವರೆಗೂ ಕೂಡ ದೃಷ್ಟಿ ತಗೊಳ್ಳಿ. ನೀವು ಎಲ್ಲಿ ನಿಂತ್ಕೋಬೇಕು ಅಂದರೆ ಮನೆಯಿಂದ ಹೊರಗಡೆ, ಸರಿನಾ? ಮನೆಯಿಂದ ಹೊರಗಡೆ ದೃಷ್ಟಿನ ತಗೋಬೇಕು. ದೃಷ್ಟಿ ತೆಗೆದು ಇದನ್ನು ಈ ನೀರಿಗೆ ಹಾಕಬೇಕಾಗುತ್ತೆ. ಇದನ್ನು ಯಾವ ದಿನ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಇದನ್ನು ಟೈಮ್ ಬಂದು ಮುಸ್ಸಂಜೆ ಟೈಮೇ ಮಾಡಬೇಕು, ಸರಿನಾ? ಒಂದು 5ರಿಂದ 7 ಗಂಟೆ 6:30 ಒಳಗಡೆ ಇದನ್ನು ಮಾಡಿ, ಮುಸ್ಸಂಜೆ ಟೈಮಲ್ಲಿ ಮಾಡಿ. ಮತ್ತು ಇದನ್ನು ಹೇಳ್ತೀನಿ ಪೂರ್ತಿಯಾಗಿ. ನಿಮ್ಮ ಮನೇಲಿ ಎಷ್ಟು ಸದಸ್ಯರಿದ್ದೀರಾ ಅಷ್ಟು ಸದಸ್ಯರು ಕೂಡ ಮಾಡಬೇಕು. ದೃಷ್ಟಿ ತೆಗಿಬೇಕು. ಯಾರಿಗಾದರೂ ಇಷ್ಟ ಇಲ್ಲ ಆಗಲ್ಲ ಅಂತ ಹೇಳಿದ್ರು ಕೂಡ ಓಕೆ, ಜಸ್ಟ್ ನೀವು ಉಪ್ಪಲ್ಲಿ ದೃಷ್ಟಿ ತೆಗಿತೀನಿ ಅಂತ ಹೇಳಿ ನೀವು ಉಪ್ಪಲ್ಲಿ ದೃಷ್ಟಿ ತೆಗೆದು ಹಾಕ್ಕೊಳ್ಳಿ. 4 ಜನ ಇದ್ದರೆ 4 ಜನ, 5 ಜನ ಇದ್ದರೆ 5 ಜನ, 2 ಇದ್ದರೆ 2, ಇಲ್ಲ ನಾನು ಒಬ್ಬರೇ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬರೇ ಸಾಕು, ಸರಿನಾ? 1 ಕೈ ಹಿಡಿಯಷ್ಟು ಕಲ್ಲುಪ್ಪು ಈ ಥರ ನಿಮಗೆ ದೃಷ್ಟಿ ತಗೊಳ್ಳಿ, ಸರಿನಾ? ಮೇಲಿಂದ ಕೆಳಗೆ ದೃಷ್ಟಿ ತಗೊಂಡು ಮತ್ತೆ 21 ಸತಿ ದೃಷ್ಟಿನ ತಗೊಳ್ಳಿ. ಮತ್ತು ನಿಮ್ಮ ತಲೆ ಸುತ್ತಲೂ ಕೂಡ ದೃಷ್ಟಿ ತಗೊಳ್ಳಿ. 21 ಸತಿ ತಲೆ ಸುತ್ತಲೂ ಕೂಡ ದೃಷ್ಟಿ ತೆಗೆದು ಆ ಉಪ್ಪನ್ನು ಈ ನೀರಿಗೆ ಹಾಕಿ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಈ ದೃಷ್ಟಿ ತೆಗೆದಿರೋ ನೀರು ನಿಮಗೆ ಏನಾದರೂ ಕೆಟ್ಟ ದೃಷ್ಟಿಯಿಂದ ನಿಮಗೆ ಏನಾದರೂ ನಿಮ್ಮ ಜೊತೆ ಚೆನ್ನಾಗಿರೋರೇ ಇವರು ಏಳಿಗೆ ಆಗಬಾರ್ದು, ಇವರು ಚೆನ್ನಾಗೇ ಆಗಬಾರ್ದು ಜೀವನದಲ್ಲಿ, ಆ ಥರ ಏನಾದರೂ ಮಾಡಿಸಿದ್ರೆ ನಿಮಗೆ ಇದರಿಂದ ಖಂಡಿತ ನಿವಾರಣೆ ಅನ್ನೋದು ಸಿಗುತ್ತೆ. ತುಂಬ ಜನಕ್ಕೆ ಸಿಕ್ಕಿದೆ ಕೂಡ, ಆಗುತ್ತೆ, ಮಾಡಿ ನೋಡಿ ಈ ಥರ. ಇವಾಗ ನೋಡಿ, ನಾನು ಇಬ್ಬರಿಗೆ ಹೇಳ್ತೀನಿ. ಇವಾಗ ಇಬ್ಬರಿಗೆ ಬಂದು 21 ಸತಿ ಈ ಥರ ದೃಷ್ಟಿ ತಗೋಬೇಕು. ತಲೆಯಿಂದ ಕಾಲೋರ್ಗೆ ಈ ಥರ ದೃಷ್ಟಿನ ತೆಗೆದು ನೀವು ಮನೆಯಿಂದ ಹೊರಗಡೆ ನಿಂತು ಈ ದೃಷ್ಟಿನ ನೀರನ್ನು ಕೂಡ ಇದನ್ನು ಹೀಗೆ ಇಟ್ಟು,
ಸರಿನಾ? ಹೀಗೆ ಇಡಬೇಕು. ಮನೆ ಹೊರಗಡೆನೇ ನೀವು ಮಾಡ್ಕೋಬೇಕು. ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಸರಿನಾ? ಮನೆಯಿಂದ ಹೊರಗಡೆ ನಿಮಗೇನಾದರೂ ಅಕ್ಕಪಕ್ಕ ಮನೆ ಇದೆ, ನಮಗೆ ಕಾಂಪೌಂಡ್ ಇಲ್ಲ, ನಾವು ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಮಗೆ ಬಾಗಿಲೇ ಸಿಗೋದು, ಎಲ್ಲರೂ ನೋಡ್ತಾರೆ ಅಂತ ಹೇಳಿದ್ರೆ ಒಳಗಡೆ ಮಾಡ್ಕೊಳ್ಳಿ. ಅಂದರೆ ಬಾಗಿಲ ಹತ್ರ ನಿಂತ್ಕೊಂಡು ಮಾಡ್ಕೊಳ್ಳಿ. ಸರಿನಾ? ಆ ಥರ ಜಾಗ ಇಲ್ಲ ಅಂತ ಹೇಳಿದವರು, ತುಂಬ ಜನ ನೋಡ್ತಾರೆ ನಮ್ಮನ್ನು ಅಂತ ಹೇಳಿದವರು ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಕಾಂಪೌಂಡಲ್ಲಿ ಯಾರೂ ಬರೋದಿಲ್ಲ, ಯಾರೂ ಇಲ್ಲ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ನಿಂತು ಹೊಸ್ಲಿಂದ ಹೊರಗಡೆ ನಿಂತು ಮಾಡ್ಕೊಳ್ಳಿ. ಇಲ್ಲ ನಮಗೆ ಜಾಗ ಇಲ್ಲ, ಎಲ್ಲ ರೋಡ್ ಸೈಡ್ ನಮ್ಮದು ಮನೆ ಅಂತ ಹೇಳಿದ್ರೆ ಹೊಸ್ಲಿಂದ ಸ್ವಲ್ಪ ಹೊರಗಡೆ ನಿಂತ್ಕೊಂಡು ಹೊಸ್ಲು ಕಡೆ ಮುಖ ಮಾಡಿ ಇದನ್ನು ಮಾಡ್ಕೊಳ್ಳಿ. ಸರಿನಾ? 21 ಸತಿ ಕೆಳಗಡೆಯಿಂದ ಕಾಲಿಂದ ತಲೆಯಿಂದ ಕಾಲು ಹತ್ರ 21 ಸತಿ, ಮತ್ತು ತಲೆ ಸುತ್ತಲೂ ಕೂಡ 21 ಸತಿ. ಈ ಥರ ದೃಷ್ಟಿ ತೆಗಿಬೇಕಾದ್ರೆ ಹೇಳ್ಕೊಳ್ಳಿ. ನಮಗೆ ಯಾರೇ ಏನೋ ಆಗದೆ ಇರೋರಿಗೆ ಏನೇ ಮಾಡಿಸಿದ್ರು ಕೂಡ ಅದೆಲ್ಲ ಹೋಗಲಿ, ಈ ಉಪ್ಪಲ್ಲೇ ಉಪ್ಪು ಆಗೋ ರೀತಿ ಕರಗೋಗ್ಲಿ, ಏನೇ ನಮ್ಮದು ಸಾಲದ ಸಮಸ್ಯೆ ಇದ್ದರೂ ಕೂಡ ಹೊರಟೋಗ್ಲಿ ಅಂತ ನೀವು ನಿಮ್ಮ ಕಷ್ಟಗಳೇನಿದೆ ಅದನ್ನು ನೀವು ಹೇಳ್ಕೊಳ್ಳಿ. ಮತ್ತು ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ, ಇಂಥವರೇ ನಮಗೆ ಮಾಡಿಸ್ತಾರೆ, ಅದು ಇವ್ರು ಕಂಡ್ರೇ ನಮ್ಗೆ ಆಗ್ತಾಯಿಲ್ಲ, ಇಲ್ಲ ನಿಮಗೆ ಕನ್ಫರ್ಮ್ ಇದೆಯಾ ಇವರು ನಮಗೆ ಆಗಬಾರ್ದು ಅಂತ ಮಾಡಿಸ್ತಾ ಇದ್ದಾರೆ ಅಂತ, ಅವ್ರ ಹೆಸರು ಕೂಡ ನೀವು ಹೇಳ್ಕೊಬೋದು. ಕನ್ಫರ್ಮ್ ಇದ್ದರೆ, ಡೌಟ್ ಇದ್ದರೆ. ಸರಿನಾ? ಏನೂ ತೊಂದರೆ ಇಲ್ಲ. ಅವ್ರ ಹೆಸರನ್ನ ನೀವು ಹೇಳಿ ನೀವು ಹಾಕ್ಬೋದು. ನಿಮಗೆ ಯಾರೇ ದುಶ್ಮನ್ ಯಾರೇ ಇದ್ದರೂ ಕೂಡ ಇದನ್ನು ಮಾಡ್ಬೋದು. ಸರಿನಾ? ಹಿಂಗೆ ಹಾಕಿ ಉಪ್ಪಿನ ನೀರೊಳಗಡೆ ಹಾಕ್ಕೊಳ್ಳಿ. ಈ ಥರ ನೀರೊಳಗಡೆ ಹಾಕ್ಕೋಬೇಕು. ಸರಿನಾ? ನೋಡಿ, ಇದನ್ನು ಏನು ಕಲಿಸೋದು ಆ ಥರ ಏನು ಕೂಡ ಮಾಡಬೇಡಿ, ಅಷ್ಟೇ. ಉಪ್ಪು ಹಾಗೇ ನಿಂತಿರಬೇಕು, ಅದೇ ತಾನಾಗೆ ಕರಗಬೇಕು. ನಿಮಗೆ ಎಷ್ಟು ದೃಷ್ಟಿ ಇದೆ, ಏನಿದೆ, ಏನೇ ಇದ್ರೂ ಕೂಡ ಹೋಗಬೇಕು. ಹಾಗಾಗಿ ಆ ಉಪ್ಪು ತಾನಾಗೆ ಕರಗಬೇಕು, ಕರಗುತ್ತೆ. ನಿಮಗೆ ಏನೇ ದೃಷ್ಟಿ ಏನೇ ಆದರೂ ಕೂಡ ಅದು ಕರಗುತ್ತೆ. ಆ ಉಪ್ಪು ಹೇಗೆ ಕರಗುತ್ತೆ, ನಿಮ್ಮ ಕಷ್ಟಗಳು ಕೂಡ ಅದೇ ರೀತಿ ಕರಗ್ತಾ ಬರುತ್ತೆ. ನೀವು ಯೋಚನೆ ಮಾಡಬೇಡಿ, ಉಪ್ಪಿಂದ ನೀವು ಏನೇ ಒಂದು ಮಾಡಿದ್ರೂ ಕೂಡ ನಂಬಲ್ಲ ಅನ್ನೋರು ಕೂಡ ನಂಬೋದು, ಅಷ್ಟು ಒಳ್ಳೆ ರೆಮಿಡಿ ಇರುತ್ತೆ. ಮಾಡಿ ನೋಡಿ. ಆದರೆ ಸರಿಯಾದ ವಿಧಾನದಲ್ಲಿ, ಸರಿಯಾದ ಟೈಮಲ್ಲಿ, ಸರಿಯಾದ ದಿನದಲ್ಲಿ ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ಉಪಯೋಗ ಅನ್ನೋದು ಆಗೋದು. ಇದನ್ನು ಯಾವ ವಾರ ಮಾಡಬೇಕು ಅಂದರೆ, ಇದನ್ನು ಬಂದು ಬುಧವಾರ ಅಥವಾ ನೀವು ಶನಿವಾರ ಮಾಡಿ. ಸರಿನಾ? ಬುಧವಾರ ಅಥವಾ ಶನಿವಾರ ದಿನ ಮಾಡಿ. ನಿಮಗೆ ಒಂದು 5 ವಾರ, 7 ವಾರ, 9 ವಾರ ಈ ಥರ ಮಾಡ್ತಾ ಬನ್ನಿ. 1 ವಾರ ಮಿಸ್ ಮಾಡ್ಕೋಬೇಡಿ, ಮಾಡ್ಕೊಂಡು ಬನ್ನಿ. ಆವಾಗ ನಿಮಗೆ ನಿಧಾನವಾಗಿ ನಿಮಗೆ ಏನೇ ದೃಷ್ಟಿ, ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ. ಸರಿನಾ? ಆ ಥರ ಹೋದಾಗ ನಿಮಗೆ ಇದ್ದಕ್ಕಿದ್ದಂಗೆ ನಿಮ್ಮ ಹಣದ ಸಮಸ್ಯೆ ಆಗಿರಲಿ, ಸಾಲದ ಸಮಸ್ಯೆ ಆಗಿರಲಿ, ಯಾವುದೇ ಒಂದು ಕಡೆಯಿಂದ ನಿವಾರಣೆ ಆಗ್ತಾ ಬರುತ್ತೆ, ತೀರ್ತಾ ಬರುತ್ತೆ, ಖುಷಿ ಆಗುತ್ತೆ. ಸರಿನಾ? ಇನ್ನು ಮೆಣಸನ್ನು ಕೂಡ ನೀವು ಒಂದು 9 ಮೆಣಸನ್ನು ಹಾಕಿ, ಅದನ್ನು ಕೂಡ ದೃಷ್ಟಿ ತೆಗೆದು ನೀವು 9 ಮೆಣಸು ಹಾಕ್ಕೊಳ್ಳಿ. ನೋಡಿ, ಒಂದು 9 ಮೆಣಸೇನಿದೆ, ಇದನ್ನು ಕೂಡ ದೃಷ್ಟಿ ತಗೋಬೇಕು. ಇದನ್ನು ಕೂಡ ನಿಮಗೆ ಏನೇ ಕೆಟ್ಟದ್ದನ್ನು ಬಯಸೋರು ನಿಮ್ಮನಿಗೆ ಏನಾದರೂ ಮಾಡಿಸಿದ್ರೆ ಇವರು ಹೇಳಿಕೆ ಆಗಬಾರ್ದು, ಇವ್ರ ಕೈಗೆ ಹಣ ಅನ್ನೋದೇ ಸಿಗಬಾರ್ದು, ಇವ್ರಿಗೆ ನೆಮ್ಮದಿ ಅನ್ನೋದೇ ಸಿಗಬಾರ್ದು, ಇವ್ರಿಗೆ ಸುಖ ಅನ್ನೋದೇ ಸಿಗಬಾರ್ದು ಅಂತ ಏನಾದರೂ ಮಾಡಿಸಿದ್ರೆ ಇದರಿಂದನೂ ಕೂಡ ಹೋಗುತ್ತೆ. ಈ ಉಪ್ಪು ಮತ್ತು ಮೆಣಸು ಏನಿದೆ ನೋಡಿ ಕಾಂಬಿನೇಷನ್, ನೀವು ಮಾಡಿ ನೋಡಿ, ನೀವೇ ಹೇಳ್ತೀರಾ ಸಿಸ್ಟರ್ ನೀವು ಹೇಳಿದ್ದು ಖಂಡಿತ 100% ನಿಜ ಆಗ್ತಾಯಿದೆ ಸಿಸ್ಟರ್, ನನಗೆ ನಿಜ ಅಂತ. ಯಾಕೆಂದರೆ ನಾನು ತುಂಬ ಉಪ್ಪಿನ ರೆಮಿಡಿ ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಉಪ್ಪಿನ ನೀರಿನ ರೆಮಿಡಿ. ಅದರಲ್ಲೂ ಎಷ್ಟು ಜನ ಮೆಸೇಜ್ ಮಾಡ್ತಾಯಿದ್ದೀರಾ, ಎಷ್ಟು ಬೇಗ ನನಗೆ ರಿಸಲ್ಟ್ ಸಿಗ್ತಾಯಿದೆ, ತುಂಬ ರಿಸಲ್ಟ್ ಸಿಗ್ತಾಯಿದೆ ಅಂತ. ಮತ್ತು ಲವಂಗದ ರೆಮಿಡಿನೂ ಕೂಡ ತುಂಬ ಜನ ಹೇಳ್ತಾ ಇದ್ದೀರಾ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್ ಅದನ್ನು ಅಂತ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಕೂಡ ಮಾಡಿ ನೋಡಿ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ತುಂಬ ಸಾಲ ಆಗಿದೆ, ಸಾಲನೇ ತೀರ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳೋರು ಇದನ್ನು ಮಾಡಿ ನೋಡಿ. ನಿಮಗೆ ಏನಾದರೂ ದೃಷ್ಟಿ ಅಥವಾ ಹೇಳಿಕೆ ಆಗಬಾರ್ದು ಅಂತ ಏನಾದರೂ ಮಾಡಿಸಿ ನಿಮಗೆ ಸಾಲದ ಸಮಸ್ಯೆ ಜಾಸ್ತಿ ಆಗಿದರೆ ಇದರಿಂದ ತೀರುವ ಇದಿದೆ, ಮಾಡಿ ನೋಡಿ. ಇದನ್ನು ಕೂಡ 21 ಸತಿ ನೀವು ದೃಷ್ಟಿನ ತೆಗೆದು 9
ಮೆಣಸಿದೆ ನೋಡಿ, 9 ಮೆಣಸನ್ನ ಅದಾದಮೇಲೆ ಉಗಿದು ತೂತು ಏನೇ ನೆಗೆಟಿವ್, ಏನೇ ನನಗೆ ಕೆಟ್ಟದ್ದು ಬಯಸಿದ್ರು, ಏನೇ ಅವರು ನಿಮಗೇನಾದ್ರು ಡೌಟ್ ಇದೆಯಲ್ಲ ಅವ್ರ ಹೆಸರು ಮಾಡಿದರೆ ಅವ್ರಿಗೆ ಆಗಲಿ, ಅದೇನು ಕೂಡ ನಮಗೆ ಆಗೋದು ಬೇಡ. ನಮ್ಮ ಕಷ್ಟ, ನಮ್ಮ ಸಾಲ ಎಲ್ಲ ಕೂಡ ಉಪ್ಪು ಕರಗಿದ ಹಾಗೇ ಕರಗಲಿ ಅಂತ ಬಂದು ಇದನ್ನು ಹಾಕಿ. ಮಿಸ್ ಮಾಡಬೇಡಿ, ನಾನು ಹೇಳಿದ್ದ ರೀತಿಯೇ ಮಾಡಿ. ಇದು ಬುಧವಾರ ಅಥವಾ ಶನಿವಾರ ಮಾಡಿ, ಮುಸ್ಸಂಜೆ ಟೈಮ್ ಮಾಡಿ, ಮನೆಯಿಂದ ಹೊರಗಡೆ ಮಾಡಿ. ಜಾಗ ಇಲ್ಲ ಅಂತ ಹೇಳಿದವರು ಮನೆಯಿಂದ ಮೇಲೆ ಮಾಡಿ. ಇದೊಂದು ಮಾಡಿ ನೋಡಿ, ನೀವೇ ಹೇಳ್ತೀರಾ ಯಾವ ರೀತಿ ಕರಗ್ತಾ ಇದೆ ನನ್ನ ಸಾಲ ಅಂತ. ಒಳ್ಳೆ ದಿನಗಳು ಬಂದೇ ಬರುತ್ತೆ. ತುಂಬ ಜನ ಬೇಜಾರು ಮಾಡಿಕೊಂಡು ಯಾವಾಗಲೂ ಅಳ್ತಾ ಇರ್ತೀರ, ಹಾಗಾಯಿತು ಹೀಗಾಯಿತು ಅಂತ. ಇನ್ನೊಂದು ವಿಷಯ, ಹೆಣ್ಮಕ್ಳು ಮನೇಲಿ ಯಾವಾಗಲೂ ಕೂಡ ಅಳಕ್ಕೆ ಹೋಗಬೇಡಿ. ಸ್ವಲ್ಪ ಧೈರ್ಯದಿಂದ ಇರಿ, ಸ್ಟ್ರಾಂಗಿಂದ ಇರಿ. ಸಾಲ ಅನ್ನೋದು ಎಲ್ಲರಿಗೂ, ನಿಮಗೆ ಅಂತಲ್ಲ ಎಲ್ಲರಿಗೂ ಕೂಡ ಆಗಿರುತ್ತೆ. ಬಟ್ ಅದನ್ನು ನೀವು ಧೈರ್ಯದಿಂದ ನಿಭಾಯಿಸ್ಕೊಂಡು ಹೋಗಬೇಕು. ಅದನ್ನು ಸಾಲ ಹೇಗೆ ತೀರಿಸೋದು, ಹೇಗೆ ಇದು ಮಾಡೋದು ಅನ್ನೋದನ್ನು ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ. ಅದು ಅಳ್ತಾನೆ ಇದ್ದರೆ ಸಾಲ ತೀರ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದೇನೇ ಆಗೋದು ಅಲ್ವಾ. ಹಾಗಾಗಿ ನಾವು ಅದನ್ನು ಅಂದ್ಕೊಳ್ಳೋದ ಬಿಡೋದ. ನಾನು ಸಾಲ ತೀರಿಸ್ತೀನಿ, ಈ ವರ್ಷ ಅಲ್ವಾ, ಬರೋ ವರ್ಷವರೆಗೂ ನನ್ನ ಕೈಲಿ ಎಷ್ಟಾಗುತ್ತೆ, ಆದರೆ ಪೂರ್ತಿ ಸಾಲನೂ ಕೂಡ ನಾನು ತೀರಿಸ್ತೀನಿ, ಹಾಗೇ ಆಗುತ್ತೆ ಅಂತ ಮಾಡಿ ನೋಡಿ. ಮತ್ತು ಇನ್ನಷ್ಟು ಕೆಲವರು ಒಂದು ರೆಮಿಡಿ ಮಾಡಿ ಬಿಟ್ಬಿಡ್ತೀರಾ, ಅದನ್ನು ಅಷ್ಟಕ್ಕೆ ಬಿಟ್ಬಿಡ್ತೀರಿ. ಈಗ ಒಂದು ಸತಿ ಈಗ ಮಾಡಿದ್ದೀರಾ ಅಲ್ವಾ, ಈ ರೆಮಿಡಿ ಇಲ್ಲಿಗೆ ಬಿಟ್ಬಿಡ್ತೀರಾ. ಮತ್ತು ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದು ಯಾವ ರೀತಿ ಸಿಗುತ್ತೆ ಅಲ್ವಾ. ಇವಾಗ ನಮಗೇನೋ ಒಂದು ಜ್ವರ ಬಂದಿದೆ, ಹುಷಾರು ತಪ್ಪಿದ್ದೀವಿ ಅಂದರೆ ಒಂದು ಟ್ಯಾಬ್ಲೆಟ್ ತಿಂದ ತಕ್ಷಣ ನಮಗೆ ಹುಷಾರು ಕಡಿಮೆ ಆಗುತ್ತಾ? ಇಲ್ಲ ತಾನೇ. ಅದನ್ನು 3 ಟೈಮ್ ಕೊಟ್ಟಿರ್ತಾರೆ, 3 ಟೈಮ್ 2 ದಿನ 3 ದಿನ ಈ ಥರ ಕೊಟ್ಟಿರ್ತಾರೆ. ಅದನ್ನು ಕಂಪಲ್ಸರಿ ನಾವು ಮಾಡಿದಾಗಲೇ ತಾನೇ ಅದರದ್ದು ರಿಸಲ್ಟ್ ಅನ್ನೋದು ಸಿಗೋದು. ಅದೇ ರೀತಿ ಇದೂ ಕೂಡ ಅಷ್ಟೇ. ನಿಮಗೆ ಸ್ವಲ್ಪ ನಾನು ಒಂದು 3 ವಾರ ಹೇಳಿರ್ತೀನಿ, 5 ವಾರ ಹೇಳಿರ್ತೀನಿ, 7 ವಾರ ಹೇಳಿರ್ತೀನಿ. ನಿಮಗೆ ಕೈಲಾದಷ್ಟು ನೀವು ಮಾಡಬೇಕು. ಆವಾಗ ನಿಮಗೆ ಒಂದು ಸ್ವಲ್ಪ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದನ್ನು ಬಿಟ್ಟು ನೀವು ಅರ್ಧದಲ್ಲೇ ಕೈ ಬಿಟ್ಬಿಟ್ಟು ಒಂದು ಸತಿ ಬಿಟ್ಬಿಟ್ಟು ನನಗೆ ಆಗ್ತಾ ಇಲ್ಲ ಅಂದರೆ ಯಾವ ರೀತಿ ಅದು ಆಗುತ್ತೆ ಹೇಳಿ. ಸ್ವಲ್ಪ ನೀವು ನಂಬಿಕೆ ಇಟ್ಟು ಮಾಡಿ. ನಾನು ಏನು ಹೇಳಿದ್ದೀನಿ ಒಂದಲ್ಲ 2 ಸತಿ ಕೇಳ್ಕೊಳ್ಳಿ, ಕ್ಲೀನಾಗಿ ಕೇಳಿಕೊಂಡು ನಂತರ ಅದನ್ನು ಮಾಡ್ಕೊಂಡು ಹೋಗಿ. ಖಂಡಿತ ರಿಸಲ್ಟ್ ಅನ್ನೋದು ನಿಮಗೆ ಸಿಗಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ಯಾಕೆಂದರೆ ತುಂಬ ಜನ ನನ್ನ ರೆಮಿಡಿಗಳನ್ನ ಮಾಡಿ ತುಂಬ ಸಕ್ಸಸ್ಫುಲ್ ಆಗ್ತಾಯಿದ್ದೀರಾ. ಮತ್ತು ಹಾಗೆಯೇ ತುಂಬ ಜನ ನನ್ನ ಹತ್ರ ಸ್ಫಟಿಕನ ತೊಗೊಂಡು ಎಷ್ಟು ಜನ ಒಳ್ಳೆಯದಾಗ್ತಾಯಿದೆ ಸಿಸ್ಟರ್, ಮೊನ್ನೆ ನನಗಂತೂ ತುಂಬ ಜನಕ್ಕೆ ಕಟ್ಟೋದೇ ಇಲ್ಲ, ಆವಾಗಲೇ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಯಾಕೆಂದರೆ ನನಗೆ ರಿಸಲ್ಟ್ ಸಿಕ್ಕಿ ನೀವು ಎಷ್ಟು ಖುಷಿಯಿಂದ ಹೇಳ್ತೀರಲ್ಲ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಮೊನ್ನೆ ಯಾರೇ ಹೇಳಿದರು, ನಾನು ತೊಗೊಂಡೋಗಿ ಹಾಗೆ ಇಟ್ಟಿದ್ದೀನಿ, ಈ ದಿನ ಕಟ್ಟಿ ಅಂತ ಹೇಳಿದ್ದೆ, ಆ ದಿನ ಬಂದಮೇಲೆ ಕಟ್ಟದ ಅಂತ. ಬಟ್ ಕಟ್ಟೋಕ್ಕಿಂತ ಮುಂಚೆನೇ ಸಿಸ್ಟರ್ ರಿಸಲ್ಟ್ ಸಿಕ್ಕಿದೆ ಅಂತ. ಅದನ್ನು ಕೂಡ ಆಡಿಯೋ ಇದೆ, ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಶೇರ್ನ ಮಾಡಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನನ್ನ ಹತ್ರ ಯಾರೆಲ್ಲ ಸ್ಫಟಿಕ ತೊಗೊಂಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ, ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲನೂ ಕೂಡ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಮತ್ತು ಬೇರೆಯವ್ರಿಗೂ ಕೂಡ ಹೇಳ್ತಾ ಇದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ ನನಗೆ. ಒಳ್ಳೆಯದಾಗಲಿ, ಹೀಗೇ ಒಳ್ಳೊಳ್ಳೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಮತ್ತು ಇದನ್ನು ಏನು ಮಾಡಬೇಕು ಈ ನೀರನ್ನು ಅಂತ ಕೇಳಿದ್ರೆ, ಈ ನೀರನ್ನು ಬಂದು ಒಂದು ನೈಟ್ ನಿಮ್ಮ ಮನೆ ಮುಂಭಾಗ ಇಡಬೇಕಾಗುತ್ತೆ. ಒಂದು ನೈಟ್ ಮನೆ ಮುಂಭಾಗ ಈ ನೀರನ್ನು ಇಟ್ಟು ಅದನ್ನು ನೀವು ಗಿಡಕ್ಕೆ ಚೆಲ್ಬಿಡಿ. ಗಿಡ ಅಥವಾ ಸಿಂಕ್ ಏನಾದರೆ ಮನೆ ಮುಂಭಾಗ ಬಾಗಿಲೇನಿದೆ ಬಾಗಿಲು ಮುಂಭಾಗ ಆ ಥರ ಈ ನೀರನ್ನು ಹಾಕಿಬಿಡಿ. ಇದಕ್ಕೆ 1 ದಿನ ಹಾಗೆ ಇಟ್ಕೋಬೇಕು ನೀವು. 1 ದಿನ ಅಂದರೆ ಮನೆ ಒಳಗಡೆ ಅಲ್ಲ, ಮನೆ ಹೊರಗಡೆ, ಮನೆ ಮುಂಭಾಗ್ಲು, ಮನೆ ಮುಂದೆ ಇಡಬೇಕು, ಸರಿನಾ? ಹಾಗೆ ಇಟ್ಬಿಡಿ. ಏನಾದರೂ ಕಾಣುತ್ತೆ ಜನ ಏನು ಅಂತ ಕೇಳ್ತಾರೆ ಅಂದರೆ ಏನಾದರೂ ಒಂದು ಕವರೋ ಅಥವಾ ಏನಾದರೂ ಗಿಡಗಳಿಟ್ಟರೆ ಗಿಡದ ಮಧ್ಯ ಆ ಥರ ಕಾಣದೇ ಇರೋ ರೀತಿ ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಳ್ಳಿ. ನಂತರ ತೆಗೆದು ಮನೆ ಮುಂಭಾಗ ಗಿಡಕ್ಕೆ ಅಥವಾ ಸಿಂಕಲ್ಲಿ ಬಚ್ಚಲು ಮುಂದೆ ಮನೆ ಮುಂಭಾಗ ನೀರನ್ನು ಹಾಕಿಬಿಟ್ರೆ ಇನ್ನೂ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಎಷ್ಟು ವಾರ ಬೇಕಾದರೂ ನೀವು ಮಾಡ್ಬೋದು. ನಿಮಗೆ ಸ್ವಲ್ಪ ಇದರಿಂದ ರಿಲೀಫ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು
ಪದೇ ಪದೇ ಮಾಡ್ಕೋಬೋದು. ಶನಿವಾರ ನೀವು ವಾರಕ್ಕೊಂದು ಸತಿ 15 ದಿನಕ್ಕೊಂದು ಸತಿ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಮನುಷ್ಯನಿಗೆ ದೃಷ್ಟಿ ಅನ್ನೋದು ಒಂದು ಸತಿ ಮಾತ್ರ ತಾಗೋದಿಲ್ಲ, ಪದೇ ಪದೇ ತಾಗ್ತಾ ಇರುತ್ತೆ. ಹಾಗಾಗಿ ನೀವು ಇದನ್ನು ಪದೇ ಪದೇ ಮಾಡ್ಕೋಬೋದು. ನಿಮಗೆ ಅನಿಸ್ದಾಗೆಲ್ಲ ಇದನ್ನು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಉಪ್ಪು ಬಂದು ಎಲ್ಲರಿಗೂ ಕೂಡ ಕರಗೋದಿಲ್ಲ, ಹೇಳ್ತೀನಿ. ಈ ಉಪ್ಪು ಬಂದು ಎಲ್ಲರಿಗೂ ಕೂಡ ಕರಗೋದಿಲ್ಲ. ಅದು ಸ್ವಲ್ಪ ಕರಗ್ತಾ ಇದ್ದಂಗೆ ನಿಮ್ಮ ಕಷ್ಟಗಳು ಬಂದು ಉಪ್ಪು ಕರಗ್ದ ಹಾಗೆ ಕರಗ್ತಾ ಬರುತ್ತೆ.